ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು MICT ಮಂಜುನಾಥ್ ಅಂತೇಳಿ. ಏನು ಈ ಭಾಗದಲ್ಲಿ JDS ವಿಮಕಣ್ಣನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಿವತ್ತು ಮಲಿಯಪ್ಪನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಅನ್ಯಾಯ ಅಂತಂದರೆ, ಸುಮಾರು ಶತಮಾನ ವರ್ಷಗಳಿಂದ ನಮ್ಮ ತಂದೆಯವರು ಆಡಳಿತ ಮಾಡ್ತಾಗಿಂದ JDS ಬೆಲ್ಟ್ನ ಇದುವರೆಗೂ ಬಿಟ್ಕೊಟ್ಟಿಲ್ಲ ನಾವು. ಇವತ್ತು ಅನ್ಯಾಯ ಏನಂತಂದರೆ, ನಮ್ಮೂರಿನಲ್ಲಿ BJPಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ಅನ್ಯಾಯ. ಯಾಕೆ ಕೊಡಬೇಕಾಗಿತ್ತು? ಮಾನ್ಯ ವರ್ತೂರು ಪ್ರಕಾಶ್ಗೆ ಏನು ತಲೆ ಇಲ್ವಾ? JDS ಅವರು ಮಂಕುಬುದ್ಧಿ ಎರಚಿದ್ದಾರಾ? ಬರೀ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಅಂತ ಏನಿದೆಯೋ, ವೇಮಗಲ್ಗೊಂದು ಕುರುಗಲ್ಗೊಂದು ಎರಡೇ ಕೊಟ್ಟಿರೋದು ಅವರು. ಇನ್ನೆಲ್ಲನೂ ಅವರೇ ಗುಳು ಮಾಡ್ಕೊಂಬಿಟ್ಟಿದ್ದಾರೆ. ಏನು ರಾತ್ರಿ ಸೂಟ್ ಕೇಸಲ್ಲಿ ದುಡ್ಡುಗಳು ಹೋದವೋ ಅಥವಾ ನಮಗೇನಾದರೂ ಮಾಟ ಮಂತ್ರ ಮಾಡಿಸಿ ನಮ್ಮ JDS ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಲೀಡರ್ಗಳಿಗೆ ಮಂಕುಬುದ್ಧಿ ಹೆಚ್ಚಿರ್ತದರೋ, ಇದು ಭಗವಂತನಿಗೆ ಅರ್ಥ ಆಗಬೇಕು. ನಮ್ಮ ಲೀಡರ್ಗಳು ಸುಮ್ಮನೆ ಇದ್ದಾರೆ. ಇದನ್ನು ಅತಿ ವೇಗವಾಗಿ ಎಚ್ಚೆತ್ಕೊಳ್ಬೇಕು. ವೇಮಗಲ್ ಭಾಗಕ್ಕೆ ಬಂದರೆ ಒಂದೇ ಇದಕ್ಕೆ ಸೀಮಿತ, ಅವರು ಪ್ರಬಲವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ವೇಮಗಲ್ ಭಾಗದಲ್ಲಿ ಇವತ್ತು ಏವನ್ನು ಆಕಾಂಕ್ಷಿಯಾಗಿದೆ ನಾನು. ಪ್ರಬಲವಾಗಿ ಜಾತಿ ಲೆಕ್ಕಾಚಾರವಾಗಿ ಹೋದರೆ ನಮ್ಮ ವರ್ತೂರು ಪ್ರಕಾಶ್ ಅವರು ಇಲ್ಲಿ ಒಕ್ಕಲಿಗರು ಬೆಳೆದು ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಟಿಕೆಟನ್ನು ಕೈ ತಪ್ಪಿಸಿದ್ದಾರೆ. ಯಾಕೆ ಈ ಥರ ಮಾಡಬೇಕಾಗಿತ್ತು? ಇದು ಅನ್ಯಾಯ ಅಲ್ವಾ? ಇದನ್ನು ಯಾರು ಕೇಳೋರಿಲ್ವಾ? ಏನೆಲ್ಲ ವರ್ತೂರು ಪ್ರಕಾಶ್ ಅವ್ರದ್ದೇ ನಡೀಬೇಕಾ ಇಲ್ಲಿ? ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಎಚ್ಚೆತ್ಕೊಳ್ತಾರೆ, ನಾವು ಪಕ್ಷ ಬಿಟ್ಟೋಗೋದಿಲ್ಲ ಸ್ವಾಮಿ, JDS ಪಕ್ಷದಲ್ಲೇ ಇರ್ತೀವಿ. ಅವತ್ತು ನಾನು ಕೇಳಿದ್ರು, ನೀನು ಯಾವ ಪಕ್ಷ ಅಂತೇಳಿ. ಅವತ್ತು ನಾನು ನೇರವಾಗಿ ಘಂಟಾಘೋಷವಾಗಿ ಹೇಳಿದ್ದೀನಿ, JDS ಪಕ್ಷ ಬಿಟ್ಟು ಹೋಗೋದಿಲ್ಲ ನಾವು. ಮುಂದಿನ ದಿನಗಳಲ್ಲಿ ಏನು 20ನೇ ತಾರೀಕು ರಿಸಲ್ಟ್ ಬರುತ್ತೋ ಅವತ್ತು ನಾವು ಯಾರು ಅಂತ JDS ಅವರು ತೋರಿಸ್ತೀವಿ ನಿಮ್ಗೆ ಏನು ಅಂತ. ರಿಸಲ್ಟ್ ಎಲ್ಲಿ ಚೇಂಜಸ್ ಆಗಬೇಕು ಏನು ಅಂತೇಳಿ 20ನೇ ತಾರೀಕು ರಿಸಲ್ಟಲ್ಲಿ ಬೂತಲ್ಲಿ ಗೊತ್ತಾಗುತ್ತೆ ನಿಮಗೆ. ನೀವು ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ನಾವು ಅದೇ ಥರ ಯೂಸ್ ಮಾಡ್ತೀವಿ. ಇವತ್ತು ನೀವೇನು ಪಟ್ಟಿ ಬಿಡುಗಡೆ ಮಾಡಿದ್ರೋ ಆ ಪಟ್ಟಿಯಲ್ಲಿ ಸೌಜನ್ಯಕ್ಕಾದರೂ ನಮ್ಮ JDS ಸಿಂಬಲ್ ಇಲ್ಲ. ಬರೀ ನಿಮ್ಮ BJP ಸಿಂಬಲ್ ಹಾಕೊಂಡಿದ್ದೀರಾ ಲೆಟರ್ಡಲ್ಲಿ. JDS ಅವರಿಗೆ ಟಿಕೆಟ್ ಕೇಳೋರಿಗೆ JDS ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ನೀವು, JDS ಸಿಂಬಲಲ್ಲಿ BJP ಅವ್ರು ಕೊಡ್ತಾ ಇದ್ದೀರಾ. ಅನ್ಯಾಯ ಅಲ್ವಾ? ಮಾನ್ಯ ವರ್ತೂರು ಪ್ರಕಾಶ್ ಅವರು ನಮ್ಮ ಏನು JDS ಪಕ್ಷದ ಮುಖಂಡರಿದ್ದಾರೆ, ಇವ್ರನ್ನೆಲ್ಲ ಈ ಸಂಜೆ ಒಳಗಡೆ ಕೂತ್ಕೊಂಡು ಇದನ್ನು ಸರಿಪಡಿಸ್ಬೇಕು. ಇಲ್ಲ ನಿಮಗೆ ಚುನಾವಣೆ ಏನು ಮೈತ್ರಿ ಬೇಡ ಅನ್ನೋದಾದರೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡೋಗಿ. 17 ಪಕ್ಷದಲ್ಲಿ ನಾವು ನಿಂತ್ಕೊಂತೀವಿ, ನೀವು ನಿಂತ್ಕೊಂತೀವಿ, ಯಾರು ಕೆಪಾಸಿಟಿ ಇದೆ ಅವ್ರು ಗೆದ್ಕೊಂಡು ಹೋಗಲಿ. ಇದು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಈ ಮೂಲಕ ಎಚ್ಚೆತ್ಕೊಂಡು ಇದನ್ನು ಈ ಕೂಡಲೇ ಸರಿಪಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ.